ನೋಡಿ ಸುಲಭವಾಗಿ ಈ ಥರ ಮನೆಯಲ್ಲೇ ಕೀ ಚೈನ್ಸು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಿಮಗೂ ಇನ್ಸಿಲಾಗಲಿ ನಿಮಗೆ ಹಾಂ ಒಳ್ಳೆಯ ಪಕ್ಷಿ ಪ್ರಾಣಿ ಯಾವುದು ಬೇಕಾದ್ರೂ ನೀವು ಮಾಡ್ಕೋಬೋದು. ಗಿಡಗಳಾಗಲಿ ನಾನು ತೆಂಗಿನ ಮರ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಅದು ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಸುಲಭವಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ. ಕಾಮೆಂಟ್ ಸೆಕ್ಷನ್ಗೆ ಎಲ್ಲ ನೋಡಿದ್ಮೇಲೆ ಕಾಮೆಂಟ್ಸ್ ಹಾಕಿ. ರೆಸಿನ್ನ ಹಾಕಿ ಮೋಲ್ಡಲ್ಲಿ ಹಾಕಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ 3D ನೋಡಿ 3D ಔಟ್ಲೈನು ಗ್ಲಿಟ್ರಿಂಗ್ ತೊಗೊಂಡಿದ್ದೀನಿ ಪೇಂಟಿಂಗು. ಇದು ಗ್ರೀನು, ವೈಟು ಮತ್ತು ಗೋಲ್ಡ್ ಕಲರ್ ಇವು 3 ಆದರೆ ಸಾಕು ಈ ಥರ ಕೀ ಚೈನ್ ಮಾಡೋಕ್ಕೆ. ಮತ್ತು ಕೀ ಚೈನು ಮತ್ತು ಈ ಕಟ್ಟಿಂಗ್ ಪ್ಲೇಯರು, ನೋಸ್ ಪ್ಲೇಯರು, ಒಂದು ಸೂಜಿ ಇವಿಷ್ಟಿದ್ರೆ ನೀವು ಆರಾಮಾಗಿ ಕೀ ಚೈನ್ ಮಾಡ್ಬೋದು. ಕೀ ಚೈನ್ಗೆ ಫಸ್ಟ್ಗೆ ನಾವು ಕೀ ಚೈನ್ ಮಾಡೋಕ್ಕೆ ಒಂದು ಹೋಲ್ ಮಾಡಿ ನೀವು ಈ ಥರ ಫಸ್ಟ್ಗೆ ಹಾಕಿಟ್ಕೊಂಡ್ಬಿಡ್ಬೇಕು ಕೀ ಚೈನ್ನ. ಆಮೇಲೆ ಇದಕ್ಕೆ ಸುತ್ತ ಗೋಲ್ಡ್ ಕಲರ್ ಹಾಕ್ಕೋತೀನಿ. ಫಸ್ಟ್ಗೆ ಗೋಲ್ಡ್ ಕಲರ್ ಸುತ್ತ ಹಾಕ್ಕೊಂಬಿಡ್ಬೇಕು. ಯಾಕಂದರೆ ಆಮೇಲೆ ಇವೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹೊಟ್ಟೋಗುತ್ತದು, ಅದಕ್ಕೆ ಫುಲ್ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡು 10 ನಿಮಿಷ ಒಣಗಕ್ಕೆ ಬಿಟ್ಬಿಡ್ಬೇಕು ಇದನ್ನು. ಸುತ್ತ ನಿಮಗೆ ಗೋಲ್ಡು, ವೈಟು ನಿಮ್ಗೆ ಯಾವ ಕಲರ್ ಬೇಕೋ ಅದು ಹಾಕ್ಕೋಬೋದು. ನಾನಿಲ್ಲಿ ಗೋಲ್ಡ್ ಕಲರ್ ಹಾಕ್ಕೋತಾ ಇದ್ದೀನಿ. ಕಂಪ್ಲೀಟ್ ಆಯಿತು. ಈಗ ಇದನ್ನು ಡ್ರೈ ಆಗೋಕ್ಕೆ ಒಂದು 10 ಮಿನಿಟ್ಸು ಫ್ಯಾನ್ ಕೆಳಗೆ ಇಟ್ಬಿಡ್ತೀನಿ. ಈಗ 10 ನಿಮಿಷ ಡ್ರೈ ಆಗಿದೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಮೊದಲೇ ಒಂದು ಡ್ರಾಯಿಂಗ್ ಬರೆದಿಟ್ಕೋಬೇಕು. ನಾನು ಈ ತೆಂಗಿನ ಮರ ಬರೆದಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ನೀಟಾಗಿ ಹಿಂಗೆ ಇಟ್ಕೋಬೇಕು. ಈಗ ಇದು ಚೆನ್ನಾಗಿ ನೋಡಿ ಕೀ ಚೈನ್ ರೆಡಿಯಾಗಿದೆ. ಈಗ